ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ವ್ಲಾಗ್ಸ್. ಇನ್ನು ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಸೊ ಇದು ಬಂದು ನನಗೆ ತುಂಬ 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 ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದು ಬಂದ್ಬಿಟ್ಟು ನನ್ನ ಮಗನ 2ನೇ ವರ್ಷದ ಹುಟ್ಟುಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನನ್ನ ಮಗ ಗೊತ್ತಿಲ್ಲ, ಒಂಥರ ಬಯಸದೇ ಬಂದ ಭಾಗ್ಯ ನನ್ನ ಮಗ ನನಗೆ. ನಾವು ಫಸ್ಟ್ ಏನು ಅಂದ್ಕೊಂಡಿದ್ವಿ, ಬೇಡ ಸಾಕು ನನ್ನ ಮಗಳು ಒಬ್ಬಳೇ. ನನ್ನ ಹಸ್ಬೆಂಡ್ಗೆ ಎಕ್ಸ್ಪೆಷಲಿ ಸಾಕು ಒಂದೇ ಮಗು, ಹೆಣ್ಮಗು ಆಗಿದೆ, ನನಗಿಷ್ಟ, ಸಾಕು ಬೇಡ ಪಾಪು ಅಂತ ಹೇಳಿದರು. ಸೊ ಈ ಕಡೆ ಇರುತ್ತಲ್ಲ ಮನೆಗಳಲ್ಲಿ ಅತ್ತೆ ಮಾವ ಏನಂದ್ರು, ನಮ್ಮ ಅತ್ತೆ ಬೇಡ ಇನ್ನೊಂದು ಇರಲಿ, ಇದೊಂದಿರಲಿ ಅಂತ ಹೇಳ್ಬಿಟ್ಟು ಇರಬೇಕು ಅಂತೇಳಿ ಅಂದ್ಕೊಂಡ್ವಿ. ಬಟ್ ನನ್ನ ಮಗನಿಗೆ ನಾನು ಬೇಡ ಅಂತಲೇ ನನ್ನ ಹಸ್ಬೆಂಡ್ ಫಿಕ್ಸ್ ಆಗಿದ್ವಿ. ಬೇಡ ಸಾಕು, ನಮಗೆ ಒಂದು ಪಾಪು ಈ ಕಾಲದಲ್ಲಿ ಗೊತ್ತೇ ಇರುತ್ತಲ್ವ, ಒಂದು ಮಗು ಆದರೆ ಸಾಕು, ಯಾವುದೋ ಒಂದು ಮಗು ಇದೆ ಅನ್ನೋದ್ರಲ್ಲಿ, ಅದರಲ್ಲೂ ಎಕ್ಸ್ಪೆಷಲಿ ನಮಗೆ ಹೆಣ್ಮಗು ಆಗೋದ್ರಿಂದ ನನ್ನ ಹಸ್ಬೆಂಡಿಗೆ ತುಂಬ ಖುಷಿ. ಅವ್ರಿಗೆ ಹೆಣ್ಮಗು ಬೇಕು ಅಂತಲೇ ಇತ್ತು. ಸೊ ಹೆಣ್ಮಗುನೂ ಆಗಿದ್ದರಿಂದ ಬೇಡ ಒಂದೇ ಮಗು ಸಾಕು ಅಂತ ಹೇಳ್ಬಿಟ್ಟು ಅವ್ರು ಫಿಕ್ಸ್ ಆಗೋಗ್ಬಿಟ್ರು. ಬಟ್ ದೇವ್ರ ಇಚ್ಛೆ ಅದೆಲ್ಲ ನನ್ನ ಮಗ ಹುಟ್ಟಿದ. ತುಂಬ 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 ಖುಷಿ ನಮಗೆ. ನನ್ನ ಮಗ ಬಂದಿದ್ದ ದಿನ ಅಂತಂದು ನನ್ನ ಸಂತೋಷಕ್ಕೆ ಲಿಮಿಟೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಯಾಕಂತಂದರೆ ಒಂದು ಹೆಣ್ಮಗು ಇತ್ತಲ್ಲ, ಗಂಡ್ಪಾಪು ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಅದಕ್ಕೆ ಅವನು ಹುಟ್ಟಿದ್ದು ನಂಗೆ ತುಂಬ ಸ್ಪೆಷಲ್ಲು. ನನ್ನ ಹಸ್ಬೆಂಡ್ ಇಡೀ ಹಾಸ್ಪಿಟ್ಲೇ ಸ್ವೀಟ್ ಹಂಚಿದ್ದುಂಟು ಅಲ್ಲಿ. ಯಾವತ್ತು ಅವನು ಹುಟ್ಟಿದ ದಿನ May 5 ನನ್ನ ಮಗ ಹುಟ್ಟಿದ್ದು. ಸೊ ತುಂಬ ಖುಷಿ ಆಯಿತು ನನಗೆ. ಅವನು ಹುಟ್ಟಿದ ದಿನ ಹೇಗಿತ್ತು ಅಂತಂದರೆ ನಮ್ಮ ಮನೆಗೆ ಒಂದು ದೊಡ್ಡ ಹಬ್ಬನೇ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಭಯ ಆ ಥರ ಇತ್ತು. ಯಾಕಂತಂದರೆ ನನಗೆ ಫಸ್ಟ್ ಸೆಕ್ಷನ್ ಆಗಿರೋದ್ರಿಂದ 2ನೇದು ಸೆಕ್ಷನ್ನೇ ಸ್ವಲ್ಪ ಗಾಬರಿ ಆಗಿತ್ತು. ನನಗೆ ಲೋ ಬಿ ಪಿ ಇರೋ ಕಾರಣ ಸ್ವಲ್ಪ ವೇರಿಯೇಷನ್ ಇತ್ತು. ನನಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಿತ್ತು, ಸುಸ್ತು ಜಾಸ್ತಿ ಆಗ್ತಿತ್ತು, ಸಡನ್ಲಿ ಬಿ ಪಿ ಲೋ ಆಗಿ ಹೋಗ್ಬಿಡ್ತಿತ್ತು. ಅದಕ್ಕೋಸ್ಕರ ಅದು ಸ್ವಲ್ಪ ಟೆನ್ಷನ್ ಇತ್ತು. ಬಿಟ್ಟರೆ ಆವತ್ತು ಮಾತ್ರ ತುಂಬ ತುಂಬ ಚೆನ್ನಾಗಿತ್ತು. ಸೊ ಇನ್ನು ಆ ದಿನನೇ ನೆನಪಿಸ್ಕೊಂಡು ನನ್ನ ಮಗಂದು ಫಸ್ಟ್ ಬರ್ತಡೇ ಕೂಡ ನಾನು ಏನು ಗ್ರ್ಯಾಂಡಾಗಿ ಮಾಡ್ಲಿಕ್ಕೆ ಹೋಗಲಿಲ್ಲ. ಹೋದ ವಿಡಿಯೋದಲ್ಲೇ ಹೇಳ್ದಂಗೆ ನನಗೆ ಬರ್ತಡೇ ಸೆಲೆಬ್ರೇಷನ್ಸ್ ಎಲ್ಲ ನಾವು ಜೋರಾಗೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂತಂದರೆ ಅಷ್ಟಿಷ್ಟ ಆಗಲ್ಲ. ನನ್ನ ಹಸ್ಬೆಂಡ್ಗೆ ಏನಂದರೆ ಅದೇ ಸೆಲೆಬ್ರೇಷನ್ನ ಬೇಡ, ಆ ಸೆಲೆಬ್ರೇಷನಲ್ಲಿ ನೆನಪಿಸ್ಕೊಂಡು ಎಲ್ಲನ ದೇವಸ್ಥಾನಕ್ಕೆ ಹೋಗಿ ಬರೋದು, ಇಲ್ಲ ಅದೇ ದುಡ್ಡನ್ನೇ ಆಗಲಿ, ಇವಾಗ ನಾವು ಖರ್ಚು ಮಾಡೋ ದುಡ್ಡನ್ನೇ ಆಗಲಿ, ಅವ್ರ ಹೆಸರಲ್ಲಿ ಸೇವಿಂಗ್ಸ್ ಮಾಡೋದಾಗಲಿ, ಈ ಥರ ನನ್ನ ಹಸ್ಬೆಂಡ್ಗೆ ಆ ಥರ ಮೈಂಡ್ ಸೆಟ್ಟಲ್ಲಿ ಯೋಚನೆ ಮಾಡ್ತಾರೆ ಅವರು. ಸೊ ಅದು ನನಗೂ ಕರೆಕ್ಟ್ ಅನಿಸ್ತು. 1 ವರ್ಷ ಮಾತ್ರ ನನ್ನ ಮಗಳದ್ದು ಬರ್ತಡೇ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿ. ಆಮೇಲೆ ಬೇಡ, ಈ ಬರ್ತಡೇ ಸೆಲೆಬ್ರೇಷನ್ಸ್ ಎಲ್ಲ ಅಷ್ಟು ನಮಗಿಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾನು ಬರ್ತಡೇ ಸೆಲೆಬ್ರೇಷನ್ಸ್ ಎಲ್ಲ ಜೋರಾಗೇನು ಮಾಡಲಿಕ್ಕೆ ಹೋಗಲಿಲ್ಲ. ಫಸ್ಟ್ ವರ್ಷವೂ ಅಷ್ಟೇ ನನ್ನ ಮಗನ ಬರ್ಡೇಗೆ. ಈ ವರ್ಷನ ಕೆಲವರು ನಮ್ಮ ಅಕ್ಕ ಅವ್ರಿಗೆ, ನಮ್ಮ ಚಿಕ್ಕಮ್ಮ ಅವರಿಗೆ ಹೇಳಿದೆ. ಬಟ್ ಹೋದ ವರ್ಷ ನನ್ನ ಮಗನ ಫಸ್ಟ್ ಬರ್ಡೇಗೆ ನಾನು ಯಾರಿಗೂ ಹೇಳಿರಲಿಲ್ಲ. ಬಟ್ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಇಷ್ಟೇ ಮಾಡ್ಕೊಂಡ್ವಿ. ಈ ವರ್ಷ ಆದರೂ ಕರಿಯೋಣ ಅಂತೇಳ್ಬಿಟ್ಟು ನಾನು ಯಾರಿಗೂ ಹೇಳಿದ್ದಿಲ್ಲ. ನಮ್ಮ ಅತ್ತೆಯವ್ರಿಗೆ ಹೇಳಿದ್ದೆ, ನನ್ನ ಹಸ್ಬೆಂಡ್ ಅವರ ಅಕ್ಕ, ನನ್ನ ಚಿಕ್ಕಮ್ಮ ಅವ್ರಿಗೆ ಹೇಳಿದ್ದೆ, ನಮ್ಮ ಅಕ್ಕ ಅವ್ರಿಗೆ ಕರೆದಿದ್ದೆ ಅಷ್ಟೇ. ಸೊ ಇನ್ನು ಬೆಳಗ್ಗೆ ಬೇಗ ಎದ್ದೆ. ಇನ್ನು ಅಮ್ಮನೂ ಕೂಡ ಬಂದಿರಲಿಲ್ಲ. ಅಮ್ಮನೂ ಬರ್ಡೇ ದಿನವೇ ಬರ್ತೀನಿ ಅಂತ ಹೇಳಿದ್ರು. ಸೊ ಇನ್ನು ಬೆಳಗ್ಗೆ ಬೇಗ ಎದ್ಬಿಟ್ಟೆ. 5:30ಗೆ ಎದ್ಬಿಟ್ಟು ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಇನ್ನು ಬೆಡ್ ಸ್ಪ್ರೆಡ್ಸು, ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು, ನೈಟಲ್ಲಿ ಎಲ್ಲದಲ್ಲೇ ನನ್ನ ಮಕ್ಳು ಗೊತ್ತೆಲ್ಲ ಹರಡೆ ಇರ್ತಾರೆ, ಅವೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಇನ್ನು ಹೊರಗಡೆ ಕಸ ಗುಡ್ಸೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ. ಈ ನಮಗೆ ಮರಗಳಿರೋ ಕಾರಣ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ನನಗಿದೊಂದು ವ್ಯಾಯಾಮ ಅಂತ ಹೇಳ್ಬೋದು, ಬಗ್ಗೆ ಕಸ ಗುಡಿಸೋದು. ಬಟ್ ಕಸ ತುಂಬ ಬಿದ್ದಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಸೊ ಇನ್ನು ಕಸ ಎಲ್ಲ ಗುಡಿಸ್ಕೊಂಡು ನೀರು ಹಾಕ್ಬೇಕಿತ್ತಲ್ಲ. ಇನ್ನು ನಮ್ಮ ಪಕ್ಕದ ಕ್ವಾರ್ಟರ್ಸಲ್ಲಿ ಬಂದು ಬ್ಯಾಚುಲರ್ಸ್ ಇರೋ ಕಾರಣ ಅದು ಕೂಡ ನಾನೇ ಗುಡಿಸ್ಕೊಬೇಕು. ಆ ಕಡೆ ಇಲ್ಲ ಅಂತಂದರೆ ಕಸ ಜಾಸ್ತಿ ಆಗೋಗುತ್ತೆ, ಗಾಳಿಗಿರೋದು ಆ ಕಡೆಯಿಂದ ಎಲ್ಲ ಈ ಕಡೆ ಬಂದುಬಿಡುತ್ತೆ. ಇನ್ನೆಲ್ಲ ಕಸ ಗುಡಿಸ್ಕೊಂಬಿಟ್ಟು ನೀಟಾಗಿ ಎಲ್ಲ ನೀರು ಹಾಕ್ಕೊಂಬಿಟ್ಟೆ. ನೀರು ಹಾಕ್ಕೊಳ್ಳೋಕೆ ಕೂಡ ತುಂಬ ನನ್ನ ಮಕ್ಳ ಹತ್ರ ಆಗೋದೇ ಇಲ್ಲ. ನನಗೆ ಪೈಪ್ ಹಾಕಿದ್ದೀನಿ ಅಂದರೆ ಓಡಿ ಬಂದುಬಿಡ್ತಾರೆ. ನನ್ನ ಮಗ ಅವತ್ತು ಯಾಕೆ ಗೊತ್ತಿಲ್ಲ, ಅವನು ಕೂಡ ಬೇಗ ಎದ್ಬಿಟ್ಟ, ನನ್ನ ಮಗಳೂ ಬೇಗ ಎದ್ಬಿಟ್ಲು. ನನಗೆ ನೀರು ಹಾಕೋ ಕೂಡ ಅವ್ರು ಬಿಡ್ತಾ ಇರಲಿಲ್ಲ. ಬಟ್ ಹೆಂಗೋ ಹಂಗೆ ನನ್ನ ಹಸ್ಬೆಂಡ್ ಅವತ್ತು ಲೀವ್ ಹಾಕಿದ್ರು, ಮಗನ ಬರ್ಡೇ ಅಂತ ಹೇಳ್ಬಿಟ್ಟು ಲೀವ್ ಹಾಕ್ಕೊಂಡಿದ್ರು ಅವತ್ತು. ಇನ್ನೆಲ್ಲ ಲೀವ್ ಇಲ್ಲ, ಮೇ ಬಿ ನನ್ನ ಹಸ್ಬೆಂಡ್ಗೆ ಅವತ್ತು ರೆಸ್ಟ್ ಇತ್ತು. ರೆಸ್ಟ್ ದಿನ ಡ್ಯೂಟಿ ಮಾಡಿಕೊಂಡು ನೆಕ್ಸ್ಟ್ ಡೇ ರೆಸ್ಟ್ ತೊಗೊಂಡಿದ್ರು ಅವರು. ಸೊ ಲೀವೆಲ್ಲ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಇನ್ನು ನೀರು ಹಾಕ್ಕೊಂಬಿಟ್ಟು ರಂಗೋಲಿ ಹಾಕ್ಕೊಂಬಿಡ್ತಾ ಇದ್ದೀನಿ ಇಲ್ಲೇ. ಬೆಳಗ್ಗೆ ಹೊತ್ತು ಎಷ್ಟೇ ಬೇಗ ಎದ್ದರೂ ಕೂಡ ನಾನು ಹೊರಗಡೆ ಬಂದು ಕೆಲಸ ಮಾಡೋ ಅಷ್ಟೊತ್ತಿಗೆ ಹಾಗೇ ಇರುತ್ತೆ. 7:30 ಆಗೋಯ್ತು ನಾನು ನೀರು ಹಾಕೆಲ್ಲ ತೊಳೆಯೋಷ್ಟೊತ್ತಿಗೆ. ಯಾಕಂತಂದರೆ ಅಷ್ಟು ದೊಡ್ಡ ಹೊರಂಡ ಇದೆ ಹೊರಗಡೆ. ನಾನಿಲ್ಲಿ ರಂಗೋಲಿ ಹಾಕ್ತಾಯಿದ್ರೆ ನನ್ನ ಮಗಳು ಬಂದು ಕ್ವಾಟ್ಲೆ ಕೊಡ್ತಾಯಿದ್ದಾಳೆ ನನಗೆ. ಇದೊಂಥರ ಖುಷಿ. ಇನ್ನು ನನ್ನ ಮಗಳು ಸ್ಕೂಲ್ಗೆ ಹೊರಡ್ಬಿಡ್ತಾಳೆ. ಇನ್ನು 8 ಗಂಟೆಗೆ ಎದ್ದೊಳ್ತಾಳೆ. 8 ಗಂಟೆಗೆ ಎದ್ದು ಅವಳು ಕೆಲಸ
ಮುಗಿಸ್ಕೊಂಡು ಹೊರಟ್ಬಿಡ್ತಾಳೆ. ರಂಗೋಲಿ ಎಲ್ಲ ಹಾಕಿ ನನ್ನ ಮಗ ಎದ್ದಿದ್ದ ಅಂತ ಹೇಳ್ಬಿಟ್ಟು ಅವ್ನಿಗೂ ವಿಶ್ ಮಾಡಿಬಿಟ್ಟು 12 ಗಂಟೆಗೆ ವಿಶ್ ಮಾಡಿದ್ವಿ ನನ್ನ ಹಸ್ಬೆಂಡ್. ಅವನಿಗೆ ಮಲಗಿದ್ದ ಅವನು. ಬಟ್ ಎದ್ದಿದ ತಕ್ಷಣ ನನ್ನ ಮಗಂಗೆ ಕ್ವಾಟ್ಲೆ ಕೊಟ್ಕೊಂಡು ನನ್ನ ಮಗನ ಜೊತೆ ಸ್ವಲ್ಪ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಹೊರಗಡೆ. ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ ಅನಿಸುತ್ತೆ. ನಮ್ಗೆ 2 ವರ್ಷ ಕಳೆದೇ ಹೋಯ್ತು, 3 ವರ್ಷಕ್ಕೆ ಬೀಳ್ತಾ ಇದೆ ನನ್ನ ಮಗನಿಗೆ. ನಿನ್ನೆ ಮೊನ್ನೆ ಹುಟ್ಟಿದಂಗೆ ಅನ್ನಿಸ್ತಿತ್ತು ನನಗೆ ಅವನು. ಬಟ್ ಮಕ್ಕಳು ಬೆಳೀತಾ ಇರ್ತಾರೆ. ಇನ್ನು ನನ್ನ ಹಸ್ಬೆಂಡ್ ಮಕ್ಕಳನ್ನ ಆಟ ಆಡಿಸ್ಕೊತಾ ಇದ್ರು ಹೊರಗಡೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಏನಾದರೂ ಸ್ವಲ್ಪ ತಿಂಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ. ಅಲ್ಲೇ ಬೆಳಗ್ಗೆ ಟೊಮೊಟೊ ಬಾತ್ ಮಾಡ್ಕೊಂಬಿಡೋಣ. ಹಸ್ಬೆಂಡ್ಗೆ ಅವಲಕ್ಕಿ ಮಾಡು ಅಂದರೆ ಅವಲಕ್ಕಿ ಎಲ್ಲ ಬೇಡ, ನನ್ನ ಮಕ್ಕಳು ಅಷ್ಟು ಇಷ್ಟಪಡಲ್ಲ ಅವಲಕ್ಕಿ ತಿನ್ನೋದು, ಸೊ ಬೇಡ ಅಂತ ಹೇಳ್ಬಿಟ್ಟು ನಾನು ಟೊಮೊಟೊ ಬಾತ್ ಮಾಡ್ಕೊಳೋಣ ಸಿಂಪಲ್ಲಾಗಿ. ಮಧ್ಯಾಹ್ನಕ್ಕೆ ಏನಾದರೂ ಸ್ವೀಟ್ ಮಾಡಿಕೊಂಡು ಸಂಜೆ ಬಂದುಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಐಡಿಯಾ ಇತ್ತು. ಇನ್ನು ಬಂದುಬಿಟ್ಟು ಟೊಮೊಟೊ ಬಾತೆ ಫಿಕ್ಸ್ ಆಗಿ ಹೋಗ್ಬಿಟ್ಟು ನಾನು ಒಳಗಡೆ ಬಂದುಬಿಟ್ಟು ಇನ್ನು ಎಲ್ಲ ಹಚ್ಕೊತಾ ಇದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲನೂ ನಾನೆಲ್ಲ ಈ ಎಮರ್ಜೆನ್ಸಿಗೆ ನಾನು ರುಬ್ಬಿ ಎಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಟೊಮೊಟೊ ಬಾತು ಏನಿದ್ರು ಪೌಡರ್ಸ್ ಎಲ್ಲ ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡ್ಕೊತೀನಿ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ ನಾನು ಏನಿಲ್ಲ, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಬಿಟ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ಆಯಲ್ ಜಾಸ್ತಿನೇ ಆಗೋಯ್ತು. ನಾನು ಮತ್ತೆ ತೆಕ್ಕೊಂಡೆ. ಅದರಲ್ಲಿ ಇನ್ನು ಓಲ್ ಮಸಾಲಾಸ್ ಹಾಕ್ಕೊಬಿಡಿ. ಚಕ್ಕೆ, ಲವಂಗ, ಸ್ಟಾರ್ ಎನಿಸು, ಮರಾಠಿ ಮೊಗ್ಗು, ಪಲಾವ್ ಎಲೆ, ಸೋಂಪು, ಸ್ವಲ್ಪ ಒಂದು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನೀಟಾಗಿ ಅವನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ. ನಾನೇನಿಲ್ಲ, ನಮ್ಮ ಅಕ್ಕ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ ಕಾರಣ ಅಕ್ಕವರು ಬರ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೀನಿ ಅಷ್ಟೇ. ನಮಗಾದರೆ ನಾನು ಆಲ್ಮೋಸ್ಟ್ 3 ಲೀಟರ್ ಕುಕ್ಕರಲ್ಲಿ ಅಷ್ಟೇ ಮಾಡೋದು. ನಾನು ಯಾರಾದರೂ ಬರ್ತಾರೆ ಅಂದರೆ ಮಾತ್ರ ನಾನು 5 ಲೀಟರ್ಸ್ ಕುಕ್ಕರ್ ಬಳಸೋದಷ್ಟೇ. ಇನ್ನು ಈರುಳ್ಳಿ ಹಾಕ್ಕೊಂಡು ಅದು ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಂಬಿಟ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಅದು ಕೂಡ ನೀಟಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿಬಿಟ್ಟು ಈಗ ನಾನು ಒಂದು 3 ಮೀಡಿಯಮ್ ಸೈಜ್ ಆಪಲ್ ಟೊಮೊಟೊ ತೊಗೊಂಡಿದ್ದೆ. ಚಿಕ್ಕದಾಗಿ ಹಚ್ಚಿಟ್ಕೊಂಡು ನೀಟಾಗೆಲ್ಲ ಫ್ರೈ ಮಾಡಬೇಕು. ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಬೇಕು. ಈ ಕಾಮನಾಗಿ ಏನಂತಂದರೆ ಟೊಮೊಟೊ ಬಾತ್ಗೆ ಟೊಮೊಟೊ ಮತ್ತು ಚಕ್ಕೆ, ಲವಂಗ, ಶುಂಠಿ ಇವೆಲ್ಲ ರುಬ್ಬಿ ಮಾಡ್ತಿದ್ದೆ ನಾನು. ಬಟ್ ಇತ್ತೀಚೆಗೆ ಏನಾಗೋಗಿದೆ ಅಂದರೆ ಟೈಮ್ ಸಾಲದೆ ಈ ಥರ ಎಮರ್ಜೆನ್ಸಿಗೆ ಬೇಗ ಕ್ವಿಕ್ಕಾಗಿ ಆಗೋ ಥರ ಮಾಡಿಬಿಡ್ತಾ ಇದ್ದೀನಿ. ಸೊ ಇನ್ನು ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಚಿಕನ್ ಮಸಾಲ ಆ್ಯಡ್ ಮಾಡಿ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಚಿಕನ್ ಮಸಾಲ ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡಿ ನೋಡಿ. ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ಇಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಬಾತು. ಟ್ರೈ ಮಾಡಿ ನೋಡಿ ನೀವು. ಧನಿಯಾ ಪುಡಿ ಸ್ವಲ್ಪ ಹಾಕಿ, ಖಾರದ ಪುಡಿ ಮತ್ತು ಇದು ಚಿಕನ್ ಮಸಾಲ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ರಿ, ಚೆನ್ನಾಗಿರುತ್ತೆ. ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಎಣ್ಣೆ ಬಿಟ್ಕೋಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಒಂದು 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಬಿಟ್ಟು ಇನ್ನು ಫಸ್ಟೇ ಅಕ್ಕಿ ನಾನು ನೆನೆಸಿಟ್ಟಿದ್ದೆ. ನಾನು ಏನೇ ಅಡುಗೆ ಮಾಡಬೇಕಂದ್ರೂ ಈ ಕುಕ್ಕರಲ್ಲಿ ಎಕ್ಸ್ಪೆಷಲಿ ಮಾಡಬೇಕಂದ್ರೆ ಒಂದು 1/4 ಗಂಟೆ ಮುಂಚೆ ಅಕ್ಕಿ ನೆನೆಸಿಟ್ಬಿಡ್ತೀನಿ. ಅನ್ನ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತೇಳ್ಬಿಟ್ಟು ಅಕ್ಕಿ ಹಾಕ್ಕೊಂಡು ನೀಟಾಗೆಲ್ಲ ಅದನ್ನು ಫ್ರೈ ಮಾಡ್ಕೊಬೇಕು. ಮಿಕ್ಸ್ ಆಗಬೇಕು ಟೊಮೊಟೊ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಆದಮೇಲೆ ಇನ್ನು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಒಂದು ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಬಾತ್ ರೆಸಿಪಿ. ಈ ಬ್ಯಾಚುಲರ್ಸ್ಗೆ ಮತ್ತು ಹೊರಗಡೆ ಕೆಲ್ಸಗಳಿಗೆ ಹೋಗೋರಿಗೆಲ್ಲ ಇಮಿಡಿಯೇಟ್ಲಿ ಆಗಬೇಕು ಅಂತ ಹೇಳಿದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಇನ್ನು ಸ್ವಲ್ಪ ಆ ಟೇಸ್ಟಿಗೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಬಿಡೋದು ಅಷ್ಟೇ. ಇನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟು ನಾನು ಕೂಡ ಇನ್ನು ಮನೆ ಒರೆಸೋದೆಲ್ಲ ಹಾಗೆ ಇತ್ತು. ಫಸ್ಟ್ ಇದು ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಕ್ಸ್ಪೆಷಲಿ ನಾನು ತುಪ್ಪ ಸೇರಿಸ್ಕೊತೀನಿ. ತುಪ್ಪ ಆಪ್ಷನಲ್ಲು, ತುಪ್ಪ ಹಾಕ್ಕೊಂಡ್ರೆ ಹಾಕ್ಕೊಬೋದು, ಇಲ್ಲಾಂದ್ರೆ ಇಲ್ಲ. ಬಟ್ ನಮ್ಮ ಮನೆಗೆ ನಾವೆಲ್ಲ ತುಪ್ಪ ತಿನ್ನೋದ್ರಿಂದ ನಾನು ತುಪ್ಪ ಸೇರಿಸ್ಕೊಂಡಿದ್ದೆ ಲಾಸ್ಟಲ್ಲಿ. ತುಪ್ಪ ಸೇರಿಸ್ಕೊಂಡು ಒಂದು 3 ವಿಸಿಲ್ಸ್ ಕೂಗಿಸ್ಕೊಂಬಿಡಿ, ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಬಾತು. ಇನ್ನು ಮನೆ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮನೆ ಒರೆಸ್ಕೊತಾ ಇದ್ದೆ. ಇಲ್ಲಿ ಎಲ್ಲ ಕೆಲಸ ಒಬ್ಬಳೇ ಮಾಡ್ಕೊಬೇಕಂದ್ರೆ ನಿಜವಾಗ್ಲೂ ತುಂಬ ಸುಸ್ತಾಗಿ ಹೋಗ್ಬಿಡುತ್ತೆ. ಬಟ್ ಏನೇನೋ ಮನೇಲಿ ಫಂಕ್ಷನ್ ಆಗಲಿ ಇಲ್ಲ ಈ ಥರ ಮಕ್ಳ ಬರ್ಡೇ ಆಗಲಿ ಬಂದರೆ ಹೈ ಲೆವೆಲ್ ಎನರ್ಜಿ ಬಂದುಬಿಡುತ್ತೆ ನನಗೆ. ಎಕ್ಸ್ಪೆಷಲಿ ಗೊತ್ತಿಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು ಮಿಕ್ಕಿರೋದಿಂದಲೇ ಲೇಜಿನೆಸ್ ಆಗೋಗ್ಬಿಡುತ್ತೆ. ಆಮೇಲೆ ಮಾಡ್ಕೊಳೋಣ ಬಿಡು ಅಂತ ಹೇಳ್ಬಿಟ್ಟು. ಬಟ್ ಅವತ್ತು ಮಾತ್ರ ಫುಲ್ ಎನರ್ಜಿಯಲ್ಲಿ ಮಾಡ್ತಾಯಿದ್ದೆ. ಸೊ ಮಂಜು ಅದೇ ಹೇಳ್ತಾಯಿದ್ರು, ಬೇರೆ ಟೈಮಲ್ಲಾದರೆ ಮಾಡ್ತೀನಿ ಬಿಡು ಅಂತೀಯ, ಮಗನ ಬರ್ಡೇ ಇರೋದಕ್ಕೆ ಇವತ್ತೆಲ್ಲ ಬೆಳಗ್ಗೆ ಬೇಗ ಮಾಡ್ಕೊಂಡ್ಬಿಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಅಕ್ಕನ ಮಗಳು ಬರ್ತೀನಿ ಅಂತ ಹೇಳಿದ ಅಕ್ಕನ ಮಗಳು. ನನ್ನ ಮಕ್ಕಳು ಆಟ ಆಡ್ಕೊಳ್ತಾರೆ ನಮ್ಮ ಅಕ್ಕನ ಮಗಳ ಜೊತೆ ಅಂತ ಹೇಳ್ಬಿಟ್ಟು ಇನ್ನು ಎದ್ದೋಳ್ರಿ ಒರೆಸ್ತೀನಿ ಅದು ಇದು ಅನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಮನೆ ಕ್ಲೀನಾಗಿ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಾನು ಮನೆ ಕೆಲಸ ಶುರು ಮಾಡ್ಕೊಂಡಿದ್ದು. ಇನ್ನು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟು ಫಸ್ಟು
ವರ್ಷ ಆದಮೇಲೆ ನನಗೇನಂತಂದರೆ ಈ ಟೀ ಪೈ ಕವರ್ಸ್ ಎಲ್ಲ ನಾನು ಹಾಕ್ತೀನಿ, ಬಟ್ ನನ್ನ ಮಕ್ಕಳು ಒಂದು ಕ್ಷಣನೂ ಇರಿಸಲ್ಲ ಅಂತ ಹೇಳ್ಬಿಟ್ಟು ನಾನು ರೆಗ್ಯುಲರಾಗಿ ನೀವೆಲ್ಲ ಏನು ಬಳಸೋದಿಲ್ಲ, ಹಾಕೋದು ಇಲ್ಲ ನಾನು. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ಆಗಿರೋದಕ್ಕೆ ಎಲ್ಲನೂ ಆಗ್ತಾಯಿದ್ದೆ. ನನ್ನ ಮಕ್ಕಳು ಇಲ್ಲಿ ಟಿ ವಿ ಕೊಟ್ಟಿದ್ರು ಸೈಲೆಂಟಾಗಿ ಮಂಚದ ಮೇಲೆ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಯಾಕಂತಂದರೆ ಇನ್ನು ಮನೆ ಫುಲ್ ರಾದ್ದ ಅಂತ ಮಾಡ್ಬಿಡ್ತಾರೆ. ಇದು ಹಾಕಿದ್ದು ಒಂದು 1/4 ಗಂಟೆಗೆ ನನ್ನ ಮಗ ಎಲ್ಲ ಕಿತ್ತಾಕ್ಬಿಟ್ಟ, ಕೆರ್ಚಾಕ್ಬಿಟ್ಟ. ನಾನು ಇನ್ನು ಸಾಯಂಕಾಲ ಹಾಕೋಣ ಬಿಡು ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟೆ. ಇಲ್ಲಿ ಮಾತ್ರ ಹಾಕಿದೆ ಅಷ್ಟೇ, ಮತ್ತೊಂದು ಹಾಫ್ ಆನ್ ಅವರ್ಗೆ ನಾನು ಎಲ್ಲ ಎತ್ತಿಡಬೇಕಾಗಿತ್ತು. ಇನ್ನು ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಳಕ್ಕೆ ಅಂತ ಹೋಗಿ ಸ್ನಾನ ಮಾಡ್ಕೊಂಬಿಟ್ಟು ಬಂದೆ. ಅಷ್ಟರಲ್ಲಿ ನಮ್ಮ ಅಕ್ಕವ್ರು ಕೂಡ ಬಂದಿದ್ದರು. ಬೆಳಗ್ಗೆನೇ ಸ್ಯಾರಿ ವೇರ್ ಮಾಡಿದ್ದೆ, ಯಾಕಂತಂದರೆ ಪೂಜೆ ಮಾಡೋದಿತ್ತು ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗನಿಗೂ ಕೂಡ ನಾನು ಸ್ನಾನ ಮಾಡಿಸ್ಬಿಟ್ಟಿದ್ದೆ. ಸ್ನಾನ ಮಾಡಿಸಿ ಬೆಳಗ್ಗೆನೇ ಅವನಿಗೆ ಹೊಸ ಬಟ್ಟೆ ಹಾಕಿದ್ದೆ. ಅವತ್ತು ಅತ್ತೆ ಮನೆ ಹತ್ರ ಕರ್ಕೊಂಡು ಹೋಗೋಣ ಬೆಳಗ್ಗೆನೇ ಅಂತ ಹೇಳ್ಬಿಟ್ಟು. ಅತ್ತೆ ಮಾವಂಗೆಲ್ಲ ಬರೋಕ್ಕಾಗೋದಿಲ್ಲ, ನಾವೇ ಹೋಗ್ಬಿಟ್ಟು ಸ್ವೀಟ್ ಕೊಡಿಸ್ಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಸ್ವೀಟ್ ಕೊಡಿಸ್ಬಿಟ್ಟು ಬಂದ್ವಿ. ಇನ್ನು ಮಧ್ಯಾಹ್ನ ಎಲ್ಲ ಬ್ಲಾಗ್ ಏನು ನಾನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅವತ್ತು ಮಧ್ಯಾಹ್ನ ಬಂದ್ಬಿಟ್ಟು ಒಬ್ಬಟ್ಟು ಮಾಡಿದ್ವಿ. ಸಂಜೆ ಓವರಾಗೆಲ್ಲ ಡೆಕೋರೇಷನ್ ಮಾಡೋದು ನಮ್ಗೆ ಇದೆಲ್ಲ ಇಷ್ಟ ಆಗಲ್ಲ. ಸಿಂಪಲ್ ನಮ್ಮ ಚಿಕ್ಕಮ್ಮ ಬಂದಿದ್ರು. ಅವರು ನಾನು ಏನೇ ಆದರೂ ಕೂಡ ಫಸ್ಟ್ ಇನ್ವೈಟ್ ಮಾಡೋದೇ ಅವ್ರನ್ನ. ಯಾಕಂತಂದರೆ ನಮಗೆ ಯಾವತ್ತೇ ಆಗಲಿ ನಮಗೆ ಸಪೋರ್ಟ್ ಮಾಡಿದವ್ರನ್ನ, ನಮಗೆ ಕಷ್ಟಕ್ಕೆ ಆಗೋರ್ನ ನಾವು ಮರಿಬಾರ್ದು ಅಲ್ವಾ. ಅದಕ್ಕೋಸ್ಕರ ನಾನು ಏನೇ ಫಂಕ್ಷನ್ಸ್ ಆದರೂ ಫಸ್ಟ್ ನಾನು ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಯಾಕಂತಂದರೆ ತುಂಬ ಟೈಮಲ್ಲಿ ತುಂಬ ನಮಗೆ ಯಾರ್ದು ಸಪೋರ್ಟ್ ಇಲ್ಲದೆ ಇರೋ ಟೈಮಲ್ಲೂ ಕೂಡ ನಮ್ಮ ಚಿಕ್ಕಮ್ಮ ನನಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಏನೇ ನಮ್ಮ ಮನೆಗೆ ಸಣ್ಣ ಪುಟ್ಟ ಫಂಕ್ಷನ್ ಆದರೂ ಕೂಡ ಫಸ್ಟ್ ಇನ್ವೈಟ್ ಮಾಡಿಬಿಡ್ತೀನಿ, ನಮ್ಮ ಚಿಕ್ಕಮ್ಮನ ಬನ್ನಿರಿ ಅಂತ ಹೇಳ್ಬಿಟ್ಟು. ಅವರು ಕೂಡ ನಾನು ಕರೆದಿದ್ದ ತಕ್ಷಣ ಹಂಗೆ ಬರ್ತಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.